ಡೆವಿಲ್ ಅಬ್ಬರ, ದರ್ಶನ್ಗೆ ಸೆಲೆಬ್ರಿಟಿಗಳೇ ಉಸಿರು. ಜೈಲಲ್ಲಿರುವ ದರ್ಶನ್ಗೆ ಅಭಿಮಾನಿಗಳು ಮತ್ತೆ ಕೈ ಹಿಡಿದಿದ್ದಾರೆ. ದರ್ಶನ್ ಕಾವಲಾಗಿ ಸದಾ ಹಿಂಬಾಲಿಸುವ ಅಭಿಮಾನಿಗಳು ಇದೀಗ ಡೆವಿಲ್ ತೇರನ್ನ ಎಳೆದಿದ್ದಾರೆ. ಈ ಮೂಲಕ ಥಿಯೇಟರ್ ಮುಂದೆ ಜಾತ್ರೆ ಮಾಡಿದ್ದಾರೆ ಫ್ಯಾನ್ಸ್. ಅಭಿಮಾನಿಗಳೇ ದರ್ಶನ್ನ ಬಲ ಹಾಗೂ ಬೆಂಬಲ. ಇದೀಗ ಜೈಲಲ್ಲಿರುವ ದರ್ಶನ್ ಸಿನಿಮಾವನ್ನ ಅದೇ ಕಾನ್ಫಿಡೆನ್ಸ್ ಮೇಲೆಯೇ ರಿಲೀಸ್ ಮಾಡಲಾಗಿತ್ತು. ರಿಲೀಸ್ ಆದ ಚಿತ್ರಮಂದಿರಗಳಲ್ಲಿಯೂ ಸೆಲೆಬ್ರಿಟಿಗಳು ಹಬ್ಬ ಮಾಡಿದ್ದಾರೆ. ಅಸಲಿಗೆ ದರ್ಶನ್ ಇಂತಹ ಸ್ಥಿತಿ ಎದುರಿಸುತ್ತಿರುವುದು ಎರಡನೆಯ ಬಾರಿ. ಹಿಂದೆ ಸಾರಥಿ ಸಿನಿಮಾ ರಿಲೀಸ್ ವೇಳೆ ಇದೇ ಸಿಚುವೇಶನ್ ಇತ್ತು. ದರ್ಶನ್ ಜೈಲಲ್ಲಿದ್ದರೂ ಅಭಿಮಾನಿಗಳೇ ಚಿತ್ರವನ್ನ ಗೆಲ್ಲಿಸಿದ್ರು. ಆ ಗೆಲುವೆ ಇದೀಗ ಡೆವಿಲ್ ಸಿನಿಮಾ ರಿಲೀಸ್ ಮಾಡೋದಕ್ಕೂ ಸ್ಫೂರ್ತಿಯಾಗಿತ್ತು. ಅಭಿಮಾನಿಗಳು ಇದ್ದಾರೆ, ಅವರೇ ನೋಡಿಕೊಳ್ತಾರೆ ಅನ್ನೋ ಭರವಸೆಯಲ್ಲೇ ಡೆವಿಲ್ನ ರಿಲೀಸ್ ಆಗಿದೆ. ಅಂತ್ಯ ಹೇಗಿರುತ್ತೋ, ಆದ್ರೆ ಆರಂಭವಂತೂ ಅದ್ಧೂರಿಯಾಗಿದೆ. ರಾಜ್ಯಾದ್ಯಂತ ಡೆವಿಲ್ ಚಿತ್ರ ಗ್ರ್ಯಾಂಡ್ ಓಪನಿಂಗ್ ಅನ್ನ ಪಡೆದುಕೊಂಡಿದೆ. ದರ್ಶನ್ಗೆ ಶಕ್ತಿ ಅಭಿಮಾನಿಗಳು ಅನ್ನೋದು ಸಾಬೀತಾಗಿದೆ. ರಾಜ್ಯವ್ಯಾಪಿ ಸುಮಾರು 300ಕ್ಕೂ ಹೆಚ್ಚು ಚಿತ್ರಮಂದಿರಗಳಲ್ಲಿ ಜಾತ್ರೆಯ ವಾತಾವರಣ ಸೃಷ್ಟಿಯಾಗಿತ್ತು. ಅಭಿಮಾನಿಗಳೇ ಸ್ವಯಂ ಪ್ರೇರಣೆಯಿಂದ ಚಿತ್ರ ಗೆಲ್ಲಿಸುವ ಪಣ ತೊಟ್ಟಿದ್ದಾರೆ. ಪರಿಣಾಮ ಥಿಯೇಟರ್ ಮುಂದೆ ಜನ ಕಿಕ್ಕಿರಿದು ಸೇರಿದ್ರು. ಮುಗಿಲೆತ್ತರದ ಕಟೌಟ್, ಭರ್ಜರಿ ಹಾರ ತುರಾಯಿ, ಭಾರಿ ಭೋಜನ ಸಂತರ್ಪಣೆ, ಕಟೌಟ್ಗೆ ಹಾಲಿನ ಅಭಿಷೇಕ, ಪುಷ್ಪ ವೃಷ್ಟಿ, ಪರಸ್ಪರ ಸಿಹಿ ವಿತರಣೆ, ಹಾಡು, ಡ್ಯಾನ್ಸು, ಡೈಲಾಗ್ಸು, ಟಪಾಂಗುಚ್ಚಿ ಕುಣಿತ ಎಲ್ಲವೂ ಕೂಡ ಥಿಯೇಟರ್ಗಳಲ್ಲಿ ಮೇಳೈಸಿತ್ತು. ಅಭಿಮಾನಿಗಳ ಜೊತೆ ದರ್ಶನ್ ಕುಟುಂಬಸ್ಥರು ಕುಳಿತು ಚಿತ್ರವನ್ನ ವೀಕ್ಷಿಸಿ ಬೆರಗಾಗಿದ್ದಾರೆ. ನಾವು ಸಾರಥಿಲಿ ನಾವೇ ನಿಂತಿದ್ವಿ ಪ್ರಮೋಷನ್ ಮಾಡಕ್ಕೆ. ಬಟ್ ಫ್ಯಾನ್ಸ್ ಸಿನಿಮಾ ರಿಲೀಸ್ ಆದ್ಮೇಲೆ ಅವರು ಅದನ್ನ ಕ್ಯಾರಿ ಮಾಡ್ಕೊಂಡೋದ್ರು. ಬಟ್ ಈ ಸಿನಿಮಾಲಿ ನಿಜವಾಗ್ಲೂ ಗಾಡ್ ಗಿಫ್ಟೆಡ್. ಫಸ್ಟಿಂದಾನೇ ಅವರೇ ಕ್ಯಾರಿ ಮಾಡ್ತಾ ಹೋಗ್ತಾರೆ. ಇಲ್ಲಿ ಯಾರು ಬೇಕಾಗಿಲ್ಲ, ದರ್ಶನ್ ಬೇಕಾಗಿಲ್ಲ, ಆ ಸಿನಿಮಾ ಡೈರೆಕ್ಟರ್ ಬೇಕಾಗಿಲ್ಲ, ಹೀರೋಯಿನ್ ಬೇಕಾಗಿಲ್ಲ, ಆ ಸಿನಿಮಾಲಿ ಆಕ್ಟ್ ಮಾಡೋ ಟೆಕ್ನಿಷಿಯನ್ಸ್ ಬೇಕಾಗಿಲ್ಲ, ಆಕ್ಟರ್ಸ್ ಬೇಕಾಗಿಲ್ಲ. ಅವರು ಸೆಲೆಬ್ರಿಟೀಸೇ ಅದನ್ನ ಕ್ಯಾರಿ ಮಾಡ್ತಾರೆ, ಅವರೇ ಪ್ರಮೋಟ್ ಮಾಡ್ತಾರೆ. ಅದೇ ನಾನು ನಿಮ್ಗೆ ಹೇಳದ್ನಲ್ಲ, ಫೇಸ್ಬುಕ್ ಓಪನ್ ಮಾಡಿದ್ರೆ ಬರೀ ಅದೇ ಯಾವ್ದಾವ್ದೋ ಮೂಲೆಯಲ್ಲಿರೋ ಥಿಯೇಟರ್ಲ್ಲೂ ಅವ್ರು ಬಿಡ್ತಾ ಇಲ್ಲ. ಹಿಂದೆ ಇದೇ ಸಾರಥಿ ರಿಲೀಸ್ ವೇಳೆ ದರ್ಶನ್ ಜೈಲು ಪಾಲಾಗಿದ್ರು. ಕೌಟುಂಬಿಕ ಕಲಹದ ಕೇಸ್ ಅದಾಗಿತ್ತು. ಇದೀಗ ಕೊಲೆ ಕೇಸ್ನಲ್ಲಿ ಜೈಲು ಸೇರಿರುವ ದರ್ಶನ್ಗೆ ಅದೇ ಅಭಿಮಾನಿಗಳು ಸಾಥ್ ಕೊಟ್ಟಿದ್ದಾರೆ. ಇದೇ ಡೆವಿಲ್ ಚಿತ್ರದ ಚಿತ್ರೀಕರಣದ ವೇಳೆ ಮೈಸೂರಲ್ಲಿ ದರ್ಶನ್ನ ಬಂಧನವಾಗಿತ್ತು. ಬಳಿಕ ಬಾಕಿ ಉಳಿಸಿಕೊಂಡಿದ್ದ ಸಿನಿಮಾ ಶೂಟಿಂಗ್ ಅನ್ನ ಮುಗಿಸಿಕೊಟ್ಟಿದ್ದ ದರ್ಶನ್ ಅಭಿಮಾನಿಗಳಿಗೆ ಇಷ್ಟವಾಗುವಂತೆ ಚಿತ್ರ ಮಾಡಿದ್ದಾರೆ. ರಿಲೀಸ್ ಡೇಟ್ ಅನೌನ್ಸ್ ಆದಾಗಿನಿಂದಲೂ ತಮ್ಮದೇ ಸಿನಿಮಾ ಎಂಬಂತೆ ಪಬ್ಲಿಸಿಟಿಗೆ ನಿಂತಿದ್ದ ಅಭಿಮಾನಿಗಳು ಥಿಯೇಟರ್ನಲ್ಲಿ ಉತ್ಸವವನ್ನೇ ಮಾಡಿದ್ದಾರೆ. 14 ವರ್ಷಗಳ ಹಿಂದೆ ಸಾರಥಿ ಸಿನಿಮಾವನ್ನ ಗೆಲ್ಲಿಸಿದ್ದ ಅಭಿಮಾನಿಗಳ ಶಕ್ತಿ ಪ್ರದರ್ಶನ ಮತ್ತೆ ಮುಂದುವರೆದಿದೆ. ದರ್ಶನ್ ಸಿನಿಮಾವನ್ನ ಅಭಿಮಾನಿಗಳೇ ಗೆಲ್ಲಿಸ್ತಾರೆ ಅನ್ನೋ ಮಾತು ಹಲವು ಬಾರಿ ನಿಜವಾಗಿದ್ದೂ ಇದೆ. ಅದರಂತೆ ಮಾಸ್ ಎಂಟರ್ಟೈನಿಂಗ್ ಲುಕ್ ನಲ್ಲಿ ಎಂಟ್ರಿ ಕೊಟ್ಟಿದ್ದ ದರ್ಶನ್ಗೆ ಚಿತ್ರದುದ್ದಕ್ಕೂ ಕೂಡ ಶಿಳ್ಳೆ, ಚಪ್ಪಾಳೆ, ಸುರಿಮಳೆ ಬಿದ್ದಿದೆ. ಡೆವಿಲ್ ಚಿತ್ರವನ್ನ ಪ್ರತಿಷ್ಠೆಯಾಗಿ ತೆಗೆದುಕೊಂಡಿದ್ದ ಫ್ಯಾನ್ಸ್ ಸಂಕಲ್ಪವನ್ನ ಪೂರೈಸಿದ್ದಾರೆ. ಅಸಲಿಗೆ ದರ್ಶನ್ನ ಬತ್ತಳಿಕೆಯಲ್ಲಿ ಇನ್ಯಾವುದೂ ಸಿನಿಮಾ ಸದ್ಯಕ್ಕಿಲ್ಲ. ಕೋರ್ಟು, ಕೇಸು, ಕಚೇರಿ, ಜೈಲಿನ ದಾಂಗುಡಿಯ ಮಧ್ಯೆ ಸಿನಿಮಾ ನಟನೆ, ಅದರ ರಿಲೀಸ್ಗೆ ಅದೆಷ್ಟು ವರ್ಷಗಳಾಗುತ್ತೋ. ಇದೆಲ್ಲವನ್ನು ದರ್ಶನ್ ಅಭಿಮಾನಿಗಳು ಗಮನದಲ್ಲಿಟ್ಟುಕೊಂಡೇ ಡೆವಿಲ್ನ ಜಾತ್ರೆ ಮಾಡಿದ್ದಾರೆ.